ಯಾರನ್ನ ಗೆಲ್ಲಿಸ್ತೀರಾ ಈ ಸಲ? ನಾವು ಪಕ್ಕಾ ಕಾಂಗ್ರೆಸ್. ಪಕ್ಕಾ ಕಾಂಗ್ರೆಸ್ಸು. ಡಿ.ಕೆ. ಸುರೇಶ್. ಅಲ್ಲ ಸರ್, ಇಲ್ಲಿ ಡಾಕ್ಟರ್ ಹೃದಯವಂತ ಅಂತವ್ರು ಎಲ್ಲರೂ. ಇಲ್ಲೇ ನಾವು ಪಕ್ಕಾ ಕಾಂಗ್ರೆಸ್. ಡಿ.ಕೆ. ಸುರೇಶ್. ಹೌದಾ? ಯಾವ ಕಾರಣಕ್ಕೆ? ಯಾವ ಕಾರಣಕ್ಕೂ ಅದ್ರ ಪ್ರಸ್ತಾಪ ಬೇಡ. ಅಲ್ಲ ಸರ್, ಈಗ ಒಂದು ರೀಸನ್ ಇರಬೇಕಲ್ವಾ ಸರ್? ಈಗ ನಾನು ಏನೋ ಒಂದು ಮಾಡ್ತಾ ಇದ್ದೀನಿ ಅಂದ್ರೆ ಅಭಿವೃದ್ಧಿ ಕೆಲಸ ಚೆನ್ನಾಗಿ ಮಾಡ್ತಾವ್ರೆ. ಡಿ.ಕೆ. ಸುರೇಶ್ ಸಂಸದರೆಲ್ಲ ಅವ್ರೊಬ್ಬರೇ ಅಲ್ಲಿರೋರು. ಒಬ್ಬರೇ ಇರೋರು ಅಂತ ನೀವು ಪಾಪ ಇವರು ಇದು ಮಾಡಬಾರ್ದು ಅಂದ್ರೆ ಆಗ್ತೀರಾ ಅವ್ರಿಗೆ? ಇಲ್ಲ, ನಾವು ಪಕ್ಕಾ ಕಾಂಗ್ರೆಸ್. ಆನಂದ್ ಕುಮಾರ್ ಅವ್ರು ಏನು ಮಾಡ್ಕೊಂಡಿದ್ರಿ? ನಾವು ಹೋಟ್ಲು ಮಾಡ್ತಾ ಇದ್ದೀವಿ. ಹೋಟ್ಲು ಮಾಡ್ಕೊಂಡಿದ್ದೀರಾ? ಡಾಕ್ಟರ್ ಮಂಜುನಾಥ್ ಅವರು ಓಟ್ ಹಾಕ್ತೀವಿ. ಯಾಕೆ ಸರ್? ಅವರಂಥ ಮನುಷ್ಯ ಯಾರು ಸಿಕ್ಕಲ್ಲ ಅವ್ರಿಗೆ. ಇನ್ನೊಂದೇನು BJP ಫಸ್ಟ್ 3 ಸರಿ ಗೆದ್ದಲ್ಲ ಇವರು ಡಿ.ಕೆ. ಸುರೇಶರು. ಅವ್ರಿಗೆ ಅಂಥ ಗತ್ತಾದ ವ್ಯಕ್ತಿ ಯಾರೂ ಇರಲಿಲ್ಲ. ಅವ್ರಿಗೆ ಅಂಥ ಗತ್ತಾದ ವ್ಯಕ್ತಿ ಯಾರೂ ಇರಲಿಲ್ಲ. ಇವತ್ತಿನಂಥ ಗತ್ತಾದ ವ್ಯಕ್ತಿ ಡಾಕ್ಟರ್ ಮಂಜುನಾಥ್ ಅವರೇ 100ಕ್ಕೆ 100 ಗೆಲ್ಲುವಂತ ಖಚಿತ. ಮೊನ್ನೆ ಡಿ.ಕೆ. ಸುರೇಶ್ ಅವರು ಹೇಳ್ತಾರೆ ಅವರು ದೇವೇಗೌಡರು ಅಳಿಯ ಅಂತ ಗೊತ್ತು, ನಮಗೆ ಅವ್ರು ಯಾರು ಅಂತ ಗೊತ್ತಿಲ್ಲ ಅಂತಾರೆ. ಎಂಟೈರ್ ಇಡೀ ದೇಶಕ್ಕೆಲ್ಲ ಡಾಕ್ಟರ್ ಮಂಜುನಾಥ್ ಅಂತಂದ್ರೆ ಯಾರು ಅಂತ ಎಲ್ಲರಿಗೂ ಗೊತ್ತು. ಅಳಿಯ ಅಂತ ಗೊತ್ತು, ನಾನು ಅವ್ರು ನೋಡೇ ಇಲ್ಲ, ಅವ್ರು ಯಾರು ಅಂತ ಗೊತ್ತೇ ಇಲ್ಲ ಅಂತಾರೆ. ಇದು ಆಡ ಮಾತಾ? ಹೇಳಿ ನೀವೇನು. ಸೊ ಆತ ಹೇಳ್ತೀರಾ ಮಾತು ಜನರಲ್ಲಿ ಈಗ ಪರಿವರ್ತನೆ ತರ್ತಾ ಇದೆ ಅಂತೀರಾ? ಹೌದು, ಪಕ್ಕ 100ಕ್ಕೆ 100 ಮಂಜುನಾಥ್ ಅವ್ರು ಗೆದ್ದೇ ಗೆದ್ದರೆ BJP ವೋಟ್ ಮಾಡ್ತಾ ಇದ್ದಾರೆ. ಬಸವರಾಜ್ ಅವರೇ ಹೇಳಿ, ಈ ಜಿಜ್ಜಾಜಿದ್ದಿನ ಈ ಒಂದು 5 ವೋಲ್ಟ್ ಕ್ಷೇತ್ರದಲ್ಲಿ ಈ ಮತದಾರ ಯಾರು ಕೈ ಹಿಡಿತಾರೆ? ಹೈ ವೋಲ್ಟೇಜ್ ಏನಿಲ್ಲ ಸರ್, ಇಲ್ಲಿ ಹೈ ವೋಲ್ಟೇಜ್ ಇಲ್ಲ, ಕೂಲ್ ಆಗಿ ಇದೆ. ಡಾಕ್ಟರ್ ಮಂಜುನಾಥ್ ಸರ್ ಗೆಲ್ತಾರೆ. ಕೂಲ್ ಆಗಿದೆ ಅಂತ 3 ಸಲ ಗೆದ್ದವರು ಮಾಡ್ಕೊಂಡಿರ್ಬೋದು. ಹೈ ವೋಲ್ಟೇಜು ಇದೇನಿಲ್ಲ, ನಾರ್ಮಲ್ ಆಗಿ ಇದೆ. ಈಗ ಆಲ್ರೆಡಿ ಮಂಜುನಾಥ್ ಸರ್ ಗೆದ್ದೋಗವ್ರೆ, ಗೆದ್ದುಬಿಟ್ಟಾರೆ. ಈ ಕಡೆ ಗಿಫ್ಟ್ ಗಿಫ್ಟ್ ಪಾಲಿಟಿಕ್ಸ್, ಕುಕ್ಕರ್ ಕೊಡೋದಂತೆ ಏನು ಪ್ರಯೋಜನ? ಓಟ ಕನ್ವರ್ಟ್ ಆಗಲ್ವಾ ಅದು? ಏನು ಇಲ್ಲ, ಸುಮ್ಮನೆ 0%. ಅದ್ರದ್ದು ಏನು ಬೆಲೆ ಇಲ್ಲ ಅದಕ್ಕೆ. ಹೌದಾ? 3 ಕಾಸಿನ ಬೆಲೆ ಇಲ್ಲ ಅದಕ್ಕೆ. ಹಂಗಾರೆ ಈಗ ಸಲ ಬಂಡೆ ಹೊಡೆಯುತ್ತೆ ಅಂತೀರಾ? ಆಡಂಬರಕ್ಕೆಲ್ಲ ಬೆಲೆ ಕೊಡಲ್ಲ ಜನ. ಏನಂತೀರ? ಈ ಸಲ CN ಮಂಜುನಾಥ್ ಅವ್ರು ಗೆಲ್ತಾರೆ ಸರ್. BJP ಪಕ್ಷ ಮುಂದೆ ಬರ್ತದೆ. ಹೌದಾ? ಹೌದು. ಈ ಕಡೆ ಎಲ್ಲ ಜಾಸ್ತಿ ಕಾಂಗ್ರೆಸ್ ಅಂತಾರಲ್ಲ. ಯಾರು ಸರ್ ಹೇಳಿ ನಿಮ್ಗೆ ಅವೆಲ್ಲ ಸುಳ್ಳು ಇಲ್ವಾ? ಅವರು ದುಡ್ಡು ಮಾಡಿದ್ರೆ ಹೊರತು ಜನಗಳಿಗೆ ಏನು ಸಹಾಯ ಮಾಡಲಿಲ್ಲ. ಲೂಟಿ ಹೊಡೋರು ಬಂದು 10 ವರ್ಷದಿಂದ ಲೂಟಿ ಹೊಡೋರು. ಏನು ಮಾಡೋರು ಜನಕ್ಕೆ? ಜನ ಅವ್ರ ಸರ್ಕಾರ ಬಂದೇ ಬಂತು. ಮಳೆ ಇಲ್ಲ, ಬರಗಾಲ, ಎಲ್ಲ ಡ್ಯಾಮ್ಗಳು ಬತ್ತೋದು. KRS ನೀರು ಹಾಕಿ ಬಿಡಬೇಕು. ನಮ್ಮ ರೈತರು ಕೊಡ್ಬೇಕಣ್ರಿ ಫಸ್ಟು. ಅದನ್ನು ಕೇಳ್ಬೇಕಣ್ರಿ. ಹೆಂಗೆ ನಡೀತಾ ಇದೆ ಈ ಸಲ ಜಿದ್ದಾಜಿದ್ದಿ? ಮಂಜುನಾಥ್ ಪಕ್ಕ. ಯಾಕಂತೀರಾ ಸರ್? ಡಾಕ್ಟರ್ ಸಚಿವ ಅವರು ಹೃದಯವಂತ ಅವರು. ಹೃದಯ ಉಳಿಸ್ತಾರೆ. ಅವ್ರು ಗೆದ್ರೆ ಇನ್ನೇನು ಉಳಿಸ್ತಾರೆ? ಇನ್ನೇನು ಬೇಕು? ಇವರು ಜನಪ್ರತಿನಿಧಿ 3 ಸಲ ಗೆದ್ದೀನಿ, ಗೆದ್ರೆ 4ನೇ ಸಲ ಅಂತ ಸರ್. ದುಡ್ಡು ಹೊತ್ಕೊಂಡು ಅವ್ರು ಮನೆಗೆ ಹೋಗ್ತಾರೆ ಸರ್. ಜನಕ್ಕೆ ಹೆಲ್ಪ್ ಮಾಡಬೇಕು. ಏನು ಹೆಲ್ಪ್ ಮಾಡ್ತಾ ಇಲ್ವಾ? ಅಭಿವೃದ್ಧಿ ಏನಿಲ್ಲ. ಏನು ಅಭಿವೃದ್ಧಿ ಇಲ್ಲ? ಏನಿಲ್ಲ. ಡಾಕ್ಟರ್ ಮಂಜುನಾಥ್ ಗೆಲ್ತಾರೆ. ಮಂಜುನಾಥ್ ಅವ್ರೆ ಯಾಕೆಂದ್ರೆ ಏನು ಸರ್, ಈ ಬರಗಾಲ ಇವರು ಮುಖ್ಯಮಂತ್ರಿ ಆಗ್ತಾವಿಂದು ಇದೇ ಆಗೋಯ್ತು. ಹೋದ ಸಲ ಮುಖ್ಯಮಂತ್ರಿ ಆದರು, ಅವತ್ತು ಇದೆಯಾ? ಈ ಸಲ ಮುಖ್ಯಮಂತ್ರಿ ಆದರು, ಇವತ್ತು ಅದೇಯಾ? KRS ಯಾವತ್ತಿನ ಕಾಲದಲ್ಲಿ ಒಣಗಿರ್ಲಿಲ್ಲ, ಈಗ ಒಣಗೋಗಿದೆ. ಕರೆಕ್ಟ್ ಸರ್. ಈಗ ಡಿ.ಕೆ. ಸುರೇಶ್ ಅವರು ಈಗ ಗೆದ್ರೆ, ಈಗ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನಕ್ಕೆ ನೆಕ್ಸ್ಟ್ ಕೊಡ್ತಾರೆ ಅಂತ ಹೇಳ್ತಾರೆ. ಅಲ್ಲಿಗೆ ಸಪೋರ್ಟ್ ಆಗುತ್ತೆ, ಆಗ ನಿಮ್ಮ ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ ಅಂತ ನಿಮ್ಗೆ ಅನಿಸ್ತಾ ಇಲ್ವಾ? ಕೊಡ್ತಾರೋ ಬಿಡ್ತಾರೋ ಅದು ನನಗೆ ಗೊತ್ತಿಲ್ಲ ಸರ್. ಆದರೆ ಮಂಜುನಾಥ್ ಈ ಸಾರಿ ಗೆಲುವು ಸಾಧಿಸ್ತಾರೆ. ಸರ್ ನಮಸ್ತೆ, ನಿಮ್ಮ ಹೆಸರು? ಡಾಕ್ಟರ್ ನವೀನ್. ಡಾಕ್ಟರ್ ನವೀನ್ ಅವರೇ, ನಿಮ್ಮ ಕ್ಷೇತ್ರದವರೇ ಡಾಕ್ಟರ್ ಈ ಸಲ ಒಳ್ಳೆ ಜಿದ್ದಾಜಿದ್ದಿ ಕೊಟ್ಟಿದ್ದಾರೆ. ಏನಂತೀರ ಮೊದಲನಾಗಿ ಈ ಒಂದು ಪೈಪೋಟಿಗೆ? ಪಕ್ಕ ಗೆಲ್ತಾರೆ ಮಂಜುನಾಥ್ ಅವರು, ಪಕ್ಕ. ಯಾವ ಕಾರಣಕ್ಕೂ ಅನುಮಾನ ಒಂದು ಕಿಂಚಿತ್ತು ಯಾರಿಗೂ ಅನುಮಾನ, ಜನಗಳಿಗೆ ಅನುಮಾನ ಇಲ್ಲ. ಅಲ್ಲ ಸರ್, ನೀವೇ ವೋಟ್ ಮಾಡೋರಿಗೆ ಅನುಮಾನ ಇಲ್ಲ. ನಾನು ಒಬ್ಬನಿಗಲ್ಲ, ನೀವು ಯಾರು ಅದೀಗ 10-15 ಜನ ಕೇಳಿದ್ರಿ, ಯಾರು ಅನುಮಾನ ಒಬ್ರು ವ್ಯಕ್ತಪಡಿಸಿದ್ ನೋಡ್ಲಿಲ್ಲ ನೀವು? ರಾಜಕೀಯದಲ್ಲಿ ನಿಮ್ಗೆ ಅನುಭವ ಬೇಕು ಅಂತ ಅನ್ಸಲ್ವಾ? ಹೊಸಬ್ರು ಡಾಕ್ಟರ್ ಮಂಜುನಾಥ್. ಕರೆಕ್ಟ್, ಒಳ್ಳೆ ಮಾತು ಹೇಳಿದ್ರಿ. ಇವಾಗ ಅನೇಕ ವರ್ಷಗಳು ವೈದ್ಯಕೀಯದಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಒಂದು ಆ ಹೃದ್ರೋಗ ಕೇಂದ್ರನ ವಿಶ್ವ ದರ್ಜೆ ಮಟ್ಟಕ್ಕೆ ಏರಿಸಿದ್ದಾರೆ. ಒಳ್ಳೆ ಅಡ್ಮಿನಿಸ್ಟ್ರೇಟರ್. ಅವರಿಗೆ ಕೇಂದ್ರದ ಆರೋಗ್ಯ ಮಂತ್ರಿ ಕೊಟ್ಟರು ಕೂಡ ಈ ದೇಶದ ಆರೋಗ್ಯದ ಬಗ್ಗೆ ಚೆನ್ನಾಗಿ ನಿಭಾಯಿಸುವಂಥ ಶಕ್ತಿ ಇದೆ. ಆ ಥರ ಅಡ್ಮಿನಿಸ್ಟ್ರೇಟರ್, ಒಂದು ರಾಜ್ಯಭಾರನ ಒಂದು ವ್ಯವಸ್ಥೆನ ನೋಡ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಉಳ್ಳವರು. ಒಂದು ಕ್ಷೇತ್ರದಲ್ಲಿ ಅನುಭವ ಪಡೆದಿರಿ, ಇನ್ನೊಂದು ಕ್ಷೇತ್ರದಲ್ಲಿ ಕೆಲಸ ಮಾಡಿಸೋದು ಸರಾಗವಾಗಿ ಮಾಡ್ತಾರೆ. ಅದನ್ನು ಮೋದಿನ ಇವಕ್ಕೆ ಯಾಕೆ ಮೋದಿ ಸರ್ಕಾರ ಬರಬೇಕು ಅಂದರೆ, ಮೋದಿ ದೇಶಕ್ಕೆ ಸಮರ್ಥ ನಾಯಕತ್ವ ಕೊಡೋಕ್ಕೆ ಮೋದಿಗೂ ಒಬ್ಬರಿಗೆ ಸಮರ್ಥ್ಯ ಇರೋದು. ಹೀಗೆ ನೀವು ಸುತ್ತ ನೋಡ್ಕೊಂಬನ್ನಿ, ಅಷ್ಟು ಜನ ನಾಯಕರನ್ನ ಎಲ್ಲ ಪಕ್ಷದಲ್ಲೂ ಮೋದಿಗೆ ಸರಿಸಾಟಿಯಾಗಿ ನಿಲ್ತಕ್ಕಂಥವ್ರು ಯಾರು ಕಣ್ಣಿಗೆ ಕಾಣಿಸಿದ್ರೆ ಆ ಪಕ್ಷ ಬರ್ತದೆ ಅಂದರೆ ಅದಕ್ಕೆ ವೋಟ್ ಮಾಡೋಣ. ಇಂಡಿಯಾ ಪಾರ್ಟಿ ಛಿದ್ರ ಪಾರ್ಟಿ, ಅದು ಇದೊಂದು ಸೆಪ್ರೇಟ್ ರಾಜ್ಯ ಅಲ್ಲ, ಇದೊಂದು ಸಾಮ್ರಾಜ್ಯ ಮಾಡ್ಕೊಂಬಿಟ್ಟಿದ್ದಾರೆ ಯಾರು? ಡಿ.ಕೆ. ಬ್ರದರ್ಸು. ಈ ಸಾಮ್ರಾಜ್ಯನ ಈ ಸಾರಿ ಛಿದ್ರ ಆಗ್ತದೆ. ಓಕೆ ಸರ್, ಥ್ಯಾಂಕ್ ಯು ನಮ್ಮಟ್ಟು ಮಾತಾಡೋದಕ್ಕೆ. ದರ್ಶನ್ ಬ್ಲ್ಯಾಕ್ ಸ್ಟೋನ್ ಅಗರಬತ್ತಿ ಸರ್ ಕಡೆಯಿಂದ ಈ ಒಂದು ಕಾಣಿಕೆ ನಿಮಗೆ. ಓಕೆ, ಥ್ಯಾಂಕ್ ಯು.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.